ಇನ್ನು ಆ KKDಲಿ ಒಂದು ಕೆ ಇದೆಯಲ್ಲ, ಕಾವಲ್ ಭೈರಸಂದ್ರ, ಆ ಕಡೆ ಒಂದು ನ್ಯೂಸ್ ಬರ್ತಾ ಇದೆ. ಕಾವಲ್ ಭೈರಸಂದ್ರ ಜನರಿಗೆ ಕಾಡ್ತಾ ಇದೆ ಆ ಒಂದು ಬೆಂಕಿ. ಶಾಸಕರ ಮನೆ ಧ್ವಂಸದ ದಿನಾನೇ ಈ ಶಾಕ್ ಆಯಿತು. ಸಂಬಂಧಿಗಳೇ ಇಲ್ಲದವರ ಮನೆಗಳಿಗೂ ಕೂಡ, ಅಂದರೆ ಅವ್ರಿಗೆ ಸಮಾಧಾನ ಇಲ್ಲ, ಏನು ಎತ್ತ ಗೊತ್ತಿಲ್ಲ, ಆ ಸಂಬಂಧ ಲಿಂಕ್ ಇಲ್ಲದೆ ಇರೋ ಮನೆಗಳಿಗೆಲ್ಲ ಧ್ವಂಸ ಮಾಡಿದ್ದಾರೆ. ಶಾಸಕರ ಮನೆ, ಅಕ್ಕಪಕ್ಕದ ಮನೆಗಳ ಸ್ಥಿತಿ ಹೇಗಿದೆ? ಈಗಲೂ ಕೂಡ ಆ ಜನಗಳೆಲ್ಲ ಅಯ್ಯೋ ನಮ್ಮನೆಗೆ ಯಾಕೆ ಬೆಳೆದ್ರು, ಏನಾಯಿತು, ನಮ್ಮನೆ ಧ್ವಂಸ ಮಾಡಿದ್ದಾರೆ, ಆ ಭಯದಲ್ಲೇ ಇದ್ದಾರಂತೆ ಜನ. ನ್ಯೂಸ್ 18ನಲ್ಲಿ ಕುಟುಂಬಸ್ಥರ ನೋವಿನ ಕತೆ ತೆರೆದುಕೊಳ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಆಯ್ತಲ್ಲ, ಒಂದು ವಾರ ಮುಗಿದ್ರು ಕೂಡ ಅವ್ರಿಗಿನ್ನೂ ಆ ಭಯ ಇದ್ದೇ ಇದೆ. ನಾವು ಅಮಾಯಕರು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಶಾಸಕರು, ಅವರ ಬಾಮೈದ, ಅವ್ರ ಮನೆ ನವೀನು, ಅವ್ರ ಮನೆ ಧ್ವಂಸ ಮಾಡೋದು ಓಕೆ, ನಾವೇನು ಮಾಡಿದ್ವಿ, ಸಿಕ್ತು ಚಾನ್ಸು ಅಂತಾನೋ ಅಥವಾ ಗುಂಪಿನಲ್ಲಿ ಗೋವಿಂದ ಅಂತಾನೋ ಒಂದು ಮಾಬ್ ಕ್ರಿಯೇಟ್ ಆಯಿತು. ಆ ಮಧ್ಯರಾತ್ರಿ ನಮ್ಮನೆಗೂ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ, ನಾವೇನು ಮಾಡಿದ್ವಿ ಅಂತ ಪಾಪ ಅವ್ರು ಇನ್ನೂ ಕೂಡ ನೋವಿನಲ್ಲೇ ಇದ್ದಾರೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಮತ್ತೆ ಕಾವಲು ಭೈರಸಂದ್ರದಲ್ಲಿ ಗಲಭೆ ನಡೆದು ಒಂದು ವಾರ ಕಳೆದಿರುವಂತದ್ದು. ಜನ ಈಗ ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಗಲಭೆಗೆ ಕಾರಣಕರ್ತರಾಗಿರುವಂತಹ ಬಂಧನ ಮಾಡುವಲ್ಲಿ ಪೂರ್ವ ವಿಭಾಗ ಮತ್ತೆ ಸಿಸಿಬಿ ಪೊಲೀಸರು ನಿರತರಾಗಿರುವಂತದ್ದು. ಈ ನಡುವೆ ಈ ಗಲಭೆಗೂ ಮತ್ತೆ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧವಿಲ್ಲದೆ ಮನೆಯಲ್ಲಿ ಇರುವಂತಹ ಬೇರೆ ಮನೆಗಳನ್ನ ಧ್ವಂಸ ಮಾಡಿ ಅವರ ಜೀವನವನ್ನ ತತ್ತರ ಮಾಡಿರುವಂತಹ ಘಟನೆಗಳು ಕೂಡ ನಡೆದಿತ್ತು. ಒಂದು ವಾರ ಕಳೆದಿದೆ. ಅವರ ಜೀವನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಸದ್ಯ ಈಗ ನಾವು ಕಾವಲ ಭೈರಸಂದ್ರದ ಲತಾ ಎಂಬುವರ ಮನೆ ಇರುವಂತದ್ದು. ಅವರು ಬಾರ್ನಲ್ಲಿ ಅವರ ಪತಿ ಕೆಲಸ ಮಾಡುವಂತದ್ದು ನೋಡ್ಬೋದು. ಯಾವತ್ತು ರಾತ್ರಿ ಈ ಬಾಗಿಲನ್ನ ಹೊಡೆದು ಅವರು ಒಳಗಡೆ ಹೋಗಿರುವಂತದ್ದು. ಸುಮಾರು 150ಕ್ಕೂ 200ಕ್ಕೂ ಹೆಚ್ಚು ಜನ ಪುಂಡರು ಏಕಾಏಕಿ ಈ ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿರುವಂತದ್ದು. ಈ ಮನೆಯ ಬಾಗಿಲನ್ನ, ಡೋರನ್ನ ಹೊಡೆದು ಮನೆಯ ವಸ್ತುಗಳನ್ನ ಚಲ್ಲಾಪಿಲ್ಲಿಯಾಗಿ ಎಲ್ಲ ಕೂಡ ಬೀಳಿಸಿ ಹೋಗಿರುವಂತದ್ದು ನೋಡ್ಬೇಕು. ಈ ಡೋರ್ ಇಲ್ಲೇ ಇದೆ. ಏಕಾಏಕಿ ಡೋರನ್ನ ಬಂದು ಆ ರಾಡ್ಗಳಿಂದ ಹೊಡೆದಿದ್ದಾರೆ. ರಾಡ್ಗಳಿಂದ ಹೊಡೆದ ಕೂಡಲೇ ಆ ಬಾಗಿಲೆಲ್ಲ ಮುರಿದು ಬಿದ್ದು ಹೊರಗಡೆ ಬಿದ್ದಿರುವಂತದ್ದು. ಸದ್ಯ ನಾವು ಮನೆಯ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಹೋಗ್ತೀವಿ ಇಲ್ಲಿ ಹೇಗಿದೆ ಅಂತ. ಸದ್ಯ ಒಂದು ವಾರ ಇರೋದ್ರಿಂದ ಅವರು ಸ್ವಲ್ಪ ಮನೆಯಲ್ಲಿ ವಾಸ ಮಾಡೋಕೆ ಸದ್ಯ ಏನೇನು ಬೇಕೋ ಅವರೆಲ್ಲ ಇದು ಮಾಡ್ಕೊಂಡಿರುವಂತದ್ದು ಸದ್ಯ ನೋಡ್ಬೋದು. ಅವತ್ತು ಮನೆಗೆ ಏಕಾಏಕಿ ನುಗ್ಗಿದ್ದಾರೆ, ಡೋರ್ ಲಾಕ್ ಬ್ರೇಕ್ ಮಾಡಿದ್ದಾರೆ. ಈ ಫ್ರಿಡ್ಜ್ ಇದ್ದಂತಹ ಫ್ರಿಡ್ಜ್ ಅನ್ನ ರಾಡ್ಗಳು ಮತ್ತೆ ದೊಣ್ಣೆಯಿಂದ ಹೊಡೆದು ಕೂಡ ಒಂದು ಹಾನಿಯನ್ನ ಮಾಡಿರುವಂತದ್ದು. ಅಂದ್ರೆ ಇದು ಯಾವುದೇ ರೀತಿ ಯೂಸ್ಗೆ ಬರದಂತ ರೀತಿಯಲ್ಲಿ ಫ್ರಿಡ್ಜ್ ಅನ್ನ ಎಲ್ಲ ಇದು ಮಾಡಿರುವಂತದ್ದು ನೋಡಬಹುದು. ಒಳಗಡೆನ ಫ್ರಿಡ್ಜ್ ಸಂಪೂರ್ಣವಾಗಿ ಹಾನಿಯಾಗಿದೆ. ಅದಲ್ಲದೆ ಗೋಡೆಗೂ ಕೂಡ ಹೊಡೆದಿದ್ದಾರೆ. ಗೋಡೆ ಹೊಡೆದಾಗ ಎಲ್ಲ ಕೂಡ ಸ್ಕ್ರಾಚಸ್ ಆಗಿರುವಂತದ್ದು. ಅದೇ ರೀತಿ ದೊಣ್ಣೆ ಮತ್ತೆ ಕಲ್ಲುಗಳಿಂದ ಹೊಡೆದ ಹಿನ್ನೆಲೆಯಲ್ಲಿ ಕಿಟಕಿ ಗ್ಲಾಸ್ಗಳಾಗಿರ್ಬೋದು, ಮನೇಲಿದ್ದ ಒಂದಷ್ಟು ಪೀಠೋಪಕರಣಗಳೆಲ್ಲ ಧ್ವಂಸ ಮಾಡಿದ್ದಾರೆ. ಸದ್ಯ ಅವರು ಮನೇಲಿದ್ದಂಥವ್ರು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿರುವಂತದ್ದು. ಮತ್ತೆ ಅದೇ ಸುಮಾರು 4-5 ದಿನಗಳ ಕಾಲ ಅದೇ ರೀತಿ ಇತ್ತು. ಬಟ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದಂತ ಬಳಿಕ ಸ್ವಲ್ಪ ಮನೆಯಲ್ಲಿ ವಾಸ ಮಾಡೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಬಟ್ ತುಂಬಾ ಈ ಒಂದು ದುಃಖದಲ್ಲಿ ಇರುವಂತದ್ದು. ಅಂದ್ರೆ ಪ್ರಕರಣಕ್ಕೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಇದ್ರೂ ಕೂಡ ಪುಂಡರು ಮನೆಗೆ ನುಗ್ಗಿ ದಾಂಧಲೆಗಳನ್ನ ಮಾಡಿರುವಂತದ್ದು. ಅದೇ ರೀತಿ ಆ ಮನೆಯಲ್ಲಿದ್ದಂತಹ ನೋಡಿ ಸ್ವಿಚ್ ಬೋರ್ಡ್ಗಳಾಗಿರ್ಬೋದು, ಫಿಶ್ ಟ್ಯಾಂಕ್, ಈ ಒಂದು ಭಾಗದಲ್ಲಿ ಫಿಶ್ ಟ್ಯಾಂಕ್ ಎಲ್ಲ, ಟಿವಿ ಎಲ್ಲ ಇಟ್ಕೊಂಡಿದ್ರು, ಅದನ್ನೆಲ್ಲ ಕೂಡ ಧ್ವಂಸಗಳನ್ನ ಮಾಡಿದ್ರು. ಸದ್ಯ ಮನೇಲಿದ್ದಂತಹ ಹಣ ಮತ್ತೆ ಏನು ಜ್ಯುವೆಲರಿ ಆಗಿರ್ಬೋದು ಇವೆಲ್ಲ ಕೂಡ ಧ್ವಂಸ ಮಾಡಿ ಎಲ್ಲ ಹಾನಿಗಳು ಒಳಪಡಿಸಿರುವಂತದ್ದು. ಸದ್ಯ ಲತಾ ಮಹಿಳೆ ಇದ್ದಾರೆ, ಅವರು ಕೂಡ ತುಂಬಾ ದುಃಖತಪ್ತರಾಗಿರುವಂತದ್ದು. ಅವರನ್ನ ಮಾತಾಡ್ಸೋಣ. ಮೇಡಮ್, ಅವತ್ತು ನೀವು ಈ ಘಟನೆಯಾದಾಗ ಎಲ್ಲಿದ್ರಿ, ಏನಾಯ್ತು? ಹೊರಗಡೆ ಹೋಗಿದ್ದು ಸರ್, ನಾವು ಮತ್ತೆ ನಮ್ಮ ಮಗು ಇಬ್ರು ಹೊರಗಡೆ ಹೋಗಿದ್ದು. ನಮ್ಮ ಯಜಮಾನ ಮತ್ತೆ ಅವ್ರ ನಮ್ಮ ಮೈದ ಮನೇಲಿ ಇದ್ರು. ಹಂಗ್ ಬಾರ್ಗೆ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಿ ಬಾರ್ಗೆ ಬೆಂಕಿ ಹಾಕಾದ್ಮೇಲೆ 100-150 ಸೀಟ್ 200 ಜನದಷ್ಟು ಮೇಲೆ ಬಂದು ಡೋರ್ ಲಾಕ್ ಮಾಡಿದ್ದಾರೆ. ನಮ್ಮ ಮನೆಯವ್ರು ಭಯ ಪಟ್ಕೊಂಡು ಬಾಗ್ಲು ತೆಗೆದಿರೋದ್ರಿಂದ ಬಾಗ್ಲು ಹೊಡ್ಕೊಂಡು ಒಳಗಡೆ ಬಂದು ಲೈಟ್ಗಳೆಲ್ಲ ನಾವು ಹೊಡೆದಾಕಿ ಮತ್ತೆ ಅಡುಗೆ ಮನೆಯೆಲ್ಲ ಥಿಂಗ್ಸ್ಗಳೆಲ್ಲ ಹಾಳು ಮಾಡಿದ್ದಾರೆ. ಹಾಲಲ್ಲಿರೋ ಥಿಂಗ್ಸ್ಗಳೆಲ್ಲ ಹಾಳು ಮಾಡಿ, ರೂಮಲ್ಲೆಲ್ಲ ಥಿಂಗ್ಸ್ಗಳು ಹಾಳು ಮಾಡಿ, ಬೀರು ಹೊಡೆದು ಜ್ಯುವೆಲರ್ ಸಿಲ್ವರ್ ಮತ್ತೆ ಅಮೌಂಟ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. 150 ಗ್ರಾಮ್ ಹತ್ತತ್ರ ಇತ್ತು ಸರ್ ಗೋಲ್ಡ್. ಸಿಲ್ವರ್ 100 ಗ್ರಾಮು ಮತ್ತೆ 40,000 ಅಮೌಂಟ್ ಇತ್ತು ಸರ್. ಅದೆಲ್ಲ ಎತ್ಕೊಂಡು ಹೋಗಿದ್ದಾರೆ. ನಾವು ಹುಡುಗಿ ಫೀಸ್ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದು. ಈಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಫೀಸ್ ಕಟ್ಟಕ್ಕೂ ಬೇರೆ ಹತ್ರ ಸಾಲ ಮಾಡಿ ಈ ಸಲ ಕಟ್ಟಿದೀವಿ. ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. 9:30 ಗಂಟೆಯಲ್ಲಿ ನಡೆದಿದೆ ಸರ್ ಇದು. ಮತ್ತೆ ಬೈಕ್ಗಳೆಲ್ಲ ನಿಲ್ಸಿದೆ ಹೊರಗಡೆ. ನಮ್ಮ ಬೈಕ್ ಮತ್ತೆ ಮೇಲ್ಗಡೆ 3 ಬೈಕ್ ಎಲ್ಲ ತಗೊಂಡೋಗಿ ಹೊರಗಡೆ ಸುಟ್ಟಾಕಿದ್ದಾರೆ. ಮತ್ತೆ 4-5 ಸಿಲಿಂಡರ್ ಇದ್ದೋ ಎಲ್ಲ ನಿಂತ್ಕೊಂಡೋಗಿದ್ದಾರೆ ಸರ್. ಇಷ್ಟು ಮಹಿಳೆ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಅಮಾಯಕರು, ಇದಕ್ಕೆ ಸಂಬಂಧನೇ ಇಲ್ಲದೆ ಇರೋರು ಅವ್ರ ಮನೇಲಿ ಇದನ್ನೆಲ್ಲ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಉತ್ತರ ಪ್ರದೇಶ ಥರ ಇಲ್ಲೂ ಕೂಡ ಅದು ಬರಬೇಕು ಅಂತ ನಮಗೂ ಅನಿಸುತ್ತೆ. ಯಾರ್ಯಾರು ಇದನ್ನ ಕಾರಣಕರ್ತರೋ ಅವರೇ ಭರಿಸುವ ಹಾಗಾಗಬೇಕು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ನಷ್ಟ ಮಾಡ್ತಾರೆ. ಇನ್ನೂ ಹಲವಾರು ಜನ ಮಾತಾಡಿದ್ದಾರೆ. ಆ ಕುಟುಂಬದವರ ಕಥೆ ಏನು, ನೋವೇನು ಎಲ್ಲ ನಿಮ್ಮ ಮುಂದೆ ಇಡ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾರೆ.